ಶಿರಡಿ ಸಾಯಿಬಾಬಾ ಆಸ್ಟ್ರೋ ಸೆಂಟರ್ ವತಿಯಿಂದ 17ನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಹಾಗೂ ಭಕ್ತರು ಭಾಗವಹಿಸಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡರು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಶ್ರೀ ಸಾಯಿಬಾಬಾರ ದರ್ಶನ ಪಡೆದು ಗುರುಗಳ ಆಶೀರ್ವಚನವನ್ನು ಆಲಿಸಿ ಧನ್ಯರಾದರು. ಕಾರ್ಯಕ್ರಮದ ವೇಳೆ ಸ್ಥಳೀಯ ನಿವಾಸಿಗಳು ಗುರುಗಳಿಗಾಗಿ ಶೀಘ್ರದಲ್ಲೇ ಒಂದು ಆಶ್ರಮವನ್ನು ನಿರ್ಮಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಆಸ್ಟ್ರೋ ಸೆಂಟರ್ನಿಂದ ಗಿರಿನಗರದ ಶ್ರೀ ಸಾಯಿಬಾಬಾ ದೇವಸ್ಥಾನದವರೆಗೆ ಭವ್ಯ ಪಲ್ಲಕ್ಕಿ ಉತ್ಸವವನ್ನು ಆಯೋಜಿಸಲಾಯಿತು. ಈ ಉತ್ಸವದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಭಕ್ತಿಭಾವದಿಂದ ಸಾಗಿದರು. ಕಾರ್ಯಕ್ರಮದ ಅಂಗವಾಗಿ ಆಗಮಿಸಿದ್ದ ಭಕ್ತರಿಗೆ ಮಹಾಪ್ರಸಾದವನ್ನು ವಿತರಿಸಲಾಯಿತು. ಈ ಧಾರ್ಮಿಕ ಮಹೋತ್ಸವವು ಭಕ್ತಿ, ಶ್ರದ್ಧೆ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಸಂಸ್ಥಾನದ ಅಧಿಪತಿಯಾದ ಬಾಬಾ ಅವರಿಂದ, ಮಂತ್ರಾಲಯ ಮಹಾಪ್ರಭುಗಳಿಂದ, ಗಾಣಗಾಪುರ ದತ್ತಾತ್ರೇಯ ಸ್ವಾಮಿಗಳಿಂದ, ಅರುಣಾಚಲೇಶ್ವರ ರಮಣ ಮಹರ್ಷಿಗಳಿಂದ, ನಾರಾಯಣ ಗುರುಗಳಿಂದ, ಶ್ರೀಧರ ಸ್ವಾಮಿಗಳಿಂದ, ಅವಧೂತರಿಂದ, ಸರ್ವಸ್ವ ಯತಿಗಳು, ಮುನಿಗಳು, ಗುರುಗಳಿಂದ ಈ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು ವೈಯಕ್ತಿಕವಾಗಿ ನನ್ನ ಕಡೆಯಿಂದ. ಈಗಿನ ಕಾಲಘಟ್ಟದಲ್ಲಿ ಗುರು ವಂದನಾ ಕಾರ್ಯಕ್ರಮಗಳು ಎಲ್ಲ ಕಡೆನೂ ನಡೀತಾ ಇದೆ. ಆದ್ರೂ ಎಲ್ಲೋ ಒಂದು ಕಡೆ ಗುರು ನಿಂದನೆ ಕಾರ್ಯಕ್ರಮಗಳೇ ಜಾಸ್ತಿ ಆಗ್ತಾ ಇದೆ. ಪೂರ್ಣಿಮೆ ವಿಶೇಷವಾಗಿ ಬಂದಿರುವಂತಹ ಗುರುಪೂರ್ಣಿಮೆ, ಮೃಗ ಮಹರ್ಷಿಗಳ ವಿಚಾರ ಗೊತ್ತುಂಟು, ರಾಮದೇವರ ವಿಚಾರ ಗೊತ್ತುಂಟು, ಕೃಷ್ಣ ಪರಮಾತ್ಮನ ವಿಚಾರ ಗೊತ್ತುಂಟು. ಹಾಗಾಗಿ ಈ ಗುರುಪೂರ್ಣಿಮೆಯ ವಿಶೇಷತೆ, ಗುರುಗಳಿಗೆ ನಿಂದನೆ ಆಗೋದು ಬೇಡ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನೇ ನಿಮ್ಮ ಗುರುಗಳು, ಜನ್ಮ ಕೊಟ್ಟ ತಂದೆಯೇ ಮೊದಲ ಗುರುಗಳು. ಆ ಗುರುಗಳ ಮಾತನ್ನ ಪಾಲನೆ ಮಾಡಿ. ಇವತ್ತಲ್ಲ ನಾಳೆ ನಿಮಗೆ ಆ ಗುರು ಅನ್ನುವ ಫಲ ಸಿಕ್ಕೇ ಸಿಗುತ್ತೆ. ಜೊತೆಯಲ್ಲಿ ನಾವು ಈ ದಿನ ಪ್ರಾರ್ಥನೆ ಇಡೋದಿಷ್ಟೇಯ, ಒಂದು 5 ನಿಮಿಷ ಮನೆಯಲ್ಲಿ ಕಾಲಾವಕಾಶ ಮಾಡಿಕೊಂಡು ಈ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನನ್ನಿಂದ ಆಗಿರುವ ಲೋಪದೋಷಗಳೇನು, ನನ್ನಿಂದ ಆಗಿರುವಂತ ತಪ್ಪುಗಳೇನು, ನನ್ನಿಂದ ಯಾರಿಗೆ ತಪ್ಪಾಯಿತು, ಮುಂದಿನ ಬದಲಾವಣೆಗಳೇನು, ಮುಂದಿನ ದಾರಿಗಳೇನು, ಇದನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಇವತ್ತಿನ ಈ ಕಲಿ ಯುಗ, ಕಲಿ ಅಂದ್ರೆ ಗೊತ್ತಾಯ್ತು, ಕಲಿತಾ ಇರಬೇಕು ಯುಗ ಇದು. 90 ವರ್ಷ ಆದ್ರೂ ಕಲಿಯೋದು ಮುಗಿಯಲ್ಲ. ನಾವೇನ್ ಮಾಡ್ತೀವಿ, ಆರ್ಥಿಕತೆಯ ಮೊಗ್ಗೊಟ್ಟಿನಲ್ಲಿ ಶಾರ್ಟ್ ಕಟ್ ದಾರಿಗೆ ಹೋಗ್ತೀವಿ, ಹಣ ಸಂಪಾದನೆ ವಿಚಾರವಾಗಿ. ಹಣ ಒಂದೇ ಮಾನದಂಡವಲ್ಲ. ಈ ಹಣದ ಹಿಂದೆ ಹೋದಾಗ ಗುರುಗಳು ಯಾವತ್ತೂ ಬರಲ್ಲ. ಗುರುಗಳಿಗೆ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಬಲಗೈಯಿಂದ ಇನ್ನೊಬ್ರಿಗೆ ಕೊಟ್ಟಿದ್ದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಪ್ರತಿಯೊಬ್ಬರಿಗೆ ನಾನು ಹೇಳೋದಿಷ್ಟೇಯ, ಇವತ್ತು ಮಠ ಮಂದಿರಗಳಿದೆ, ದೊಡ್ಡ ದೊಡ್ಡ ಗುರುಗಳಿದ್ದಾರೆ. ಅವರಷ್ಟು ನಾನು ದೊಡ್ಡವನಲ್ಲ. ನಾನು ಗಿರಿನಗರದಲ್ಲಿ ಒಬ್ಬ ಸಾಸಿವೆ ಕಾಳಷ್ಟು ಗುರು ಅನ್ನುವ ಒಂದು ಪರಂಪರೆಯನ್ನ, ಆ ಹೆಸರನ್ನ ಉಳಿಸ್ಕೊಂಡಿದ್ದೀನಿ. ಅದಕ್ಕೆ ಚ್ಯುತಿ ತರುವಂತ ಕೆಲಸ ನಾನು ಮಾಡ್ಕೊಂಡ್ಲಿಲ್ಲ. ಆದ್ರೂ 5 ಬೆರಳು ಸರಿ ಇರಲ್ಲ. ಕೃಷ್ಣ ಪರಮಾತ್ಮನಿಗೆ, ರಾಮಚಂದ್ರ ದೇವರಿಗೆ ಅಪವಾದ ತಪ್ಪಿದ್ದಲ್ಲ. ಹಾಗಾಗಿ ಅನ್ನೋರು ಅನ್ಲಿಕ್ಕೆ ಅವ್ರು ಯಾರು, ಅನ್ಸ್ಕೊಂಡ್ಲಿಕ್ಕೆ ನಾನ್ ಯಾರು? ಅನ್ಲಿಕ್ಕೆ ಅವರು ಭಗವಂತ ಕೊಟ್ಟಿರೋ ಶರೀರ ಅಂತಾರೆ, ಅನ್ಸ್ಕೊಂಡ್ಲಿಕ್ಕೆ ನನಗ್ ಭಗವಂತ ಕೊಟ್ಟಿರೋ ಶರೀರ ಅನ್ಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ನಾನು ಇವತ್ತು ಸಹ ಒಂದೇ ₹1 ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ ನಾನು ಹಣದ ಹಿಂದೆ ಹೋದೋನಲ್ಲ. ನನಗೆ ಮನೆ ಕಟ್ಟಬೇಕು, ಬಂಗ್ಲೆ ಕಟ್ಟಬೇಕು, ಕಾರ್ ತಗೋಬೇಕು ಅನ್ನೋ ಇಚ್ಛೆ ಇಲ್ಲ. ಏನೋ ಒಂದು ಆಸೆ ಇದೆ. ಒಂದು ಚಿಕ್ಕ ಒಂದು ಆಶ್ರಮ, ಮಾನ್ಯ ವೀರೇಂದ್ರ ಹೆಗಡೆ ಅವರು ಹೇಳಿದ್ದು ನೆನಪಿದೆ. ಅಲ್ಲಿ ವರ್ಷಕ್ಕೆ ಒಂದು ಸ್ವಲ್ಪ ಉಚಿತ ವಿವಾಹ, ನಿತ್ಯ ಅನ್ನದ್ವಾಸೋಹ, ಒಂದು ಗುರುಗಳ ಆಶ್ರಮ, ಇದೊಂದು ಅಭಿಲಾಷೆ ಈ ಗುರು ಪೂರ್ಣಿಮೆಯೆಂದು ಬಾಬನ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ. ಜೊತೆಯಲ್ಲೂ ಸಹ ನಿಮ್ಮ ವಾಹಿನಿಗೂ ಸಹಿತ ಈ ಗುರುಗಳ ಮುಖಾಂತರ ಸಂಪೂರ್ಣ ಆಶೀರ್ವಾದ ಸಿಗಲಿ ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್.
ನಗರ ಭಾಗದ ಜನತೆಗೆ ಇಲ್ಲಿ ಶ್ರೀ ಸಾಯಿಬಾಬಾರ ಆರಾಧನೆ ಪ್ಲಸ್ ಪೂಜೆ ಎಲ್ಲ ಈ ಭಕ್ತರಿಗೆ ಅರೇಂಜ್ ಮಾಡಿದ್ದಾರೆ. ಬಹಳ ಒಳ್ಳೆಯ ವಿಷಯ. ಅವರು ಸದಾ ಇದೇ ತರ ಮುಂದುವರಿಲಿ ಅಂತ ಹೇಳಿ, ಅವ್ರು ಏನು ಒಳ್ಳೊಳ್ಳೆ ಕಾರ್ಯ ಮಾಡ್ತಿಲ್ಲ ಅವ್ರ ಜೊತೆಲಿ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇವತ್ತು ಅವ್ರ ಆಶೀರ್ವಾದ ಸಿಕ್ಕಿದೆ. ಇನ್ನು ನಾವು ಏನೇನ್ ಅನ್ಕೊಂಡಿದೀವಿ ಅವ್ರ ಮುಖಾಂತರ, ಅವ್ರ ಆಶೀರ್ವಾದ ಮುಖಾಂತರ ಮತ್ತೆ ಸಾಯಿಬಾಬಾರ ಮುಖಾಂತರ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಸಮಸ್ತ ನಾಡಿನ ಜನತೆ ಗುರು ಪೂರ್ಣಿಮೆ ಶುಭಾಶಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷ ದಿನದ ಶುಭಾಶಯಗಳು. ಸಮಸ್ತ ನಮ್ಮ ಗಿರಿನಗರ ಹಾಗೂ ಸುತ್ತಮುತ್ತಲಿನ ಬ್ಯಾಟ್ರಾಯಂಪುರ ಜನತೆಗೆ ಗುರು ಪೂರ್ಣಿಮೆ ಶುಭಾಶಯಗಳು. ಇಲ್ಲಿ ವಿಶೇಷತೆ ಏನೆಂದ್ರೆ ವರ್ಷನೂ ಗುರುಗಳು ತಮ್ಮ ಸಹಕಾರದೊಂದಿಗೆ ಯಾರ ಹತ್ರನ ಅಪೇಕ್ಷೆ ಪಡದೆ ಪ್ರತಿ ವರ್ಷನೂ ಕೂಡ ಅವರ ಕೈಯಿಂದನೇ ಹಾಕಿ ಈ ಗುರು ವಂದನಾ ಕಾರ್ಯಕ್ರಮ ಮಾಡ್ತಾರೆ. ಮಧ್ಯಾಹ್ನ 3:30ಗೆ ತೇರಿರುತ್ತೆ. ಇವತ್ತು ರಥೋತ್ಸವದ್ದು ಒಳ್ಳೆ ಜನ ಸೇರ್ತಾರೆ. ಹಂಗಾಗಿ ಗುರು ಪೌರ್ಣಮಿ ದಿನ ನಮ್ಮ ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ಸಮಸ್ತ ಜನತೆಗೂ ಗುರು ಪೌರ್ಣಮಿಯ ಶುಭಾಶಯಗಳು. ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ಸತತ 17 ವರ್ಷದಿಂದ ಗುರುಗಳ ಜೊತೆ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ. 17 ವರ್ಷದಿಂದ ಈ ಸಣ್ಣದಾಗಿ ಎಲ್ಲ ಗುರುಗಳ ಆಶೀರ್ವಾದ, ಗುರುಗಳಿಂದ ಎಲ್ಲಾರ್ಗು ಒಳ್ಳೇದಾಗಿದೆ. ಎಲ್ಲಾರ್ಗು ಸರ್ವಲೋಕ ಸುಖಿನೋ ಭವಂತು. ಗುರು ಪೌರ್ಣಮಿ. ಗುರುಭ್ಯೋ ನಮಃ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಗುರುಗಳು ಗುರು ಪೌರ್ಣಿಮೆ ತುಂಬಾ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಸೊ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತೆ ಗುರುಗಳು ಹಾಗೂ ನಮ್ಮ ಗುರುಗಳ ಆಶೀರ್ವಾದದಿಂದ ನಾವೆಲ್ಲ ಒಗ್ಗೂಡಿ ನಮ್ಮ ಗುರುಗಳಿಗೋಸ್ಕರ ಒಂದು ಆಶ್ರಮ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ. ಸೊ ಭಕ್ತಾದಿಗಳು ಅವರ ತನು ಮನ ಧನ ಸಹಾಯ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಸರ್ ಇದು ಒಂದು 17 ವರ್ಷದಿಂದ ನಡ್ಕೊಂಡ್ ಬಂದಿದೆ. ಸೊ ಈ ವರ್ಷನೂ ಹೇಳಿದಾಗೆ ಪಲ್ಲಕ್ಕಿ ಉತ್ಸವ ಇರುತ್ತೆ. ಇಲ್ಲಿಂದ ಪಲ್ಲಕ್ಕಿ ಉತ್ಸವ ಗಿರಿನಗರದ ಸಾಯಿಬಾಬಾ ದೇವಸ್ಥಾನದವರೆಗೂ ಹೋಗುತ್ತೆ. ಮತ್ತೆ ಇವಾಗ ಮಧ್ಯಾಹ್ನ ಪ್ರಸಾದ ವಿನಿಯೋಗನೂ ನಡೆಯುತ್ತಿರುತ್ತೆ. ಸೊ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಮ್ಮ ಹೆಸರು ರಾಕೇಶ್ ಅಂತ. ಪೌರ್ಣಮಿಗೆ ಇಲ್ಲಿ ಪೂಜೆಗೆ ಬರ್ತೀವಿ. ಸುಮಾರು 17 ವರ್ಷದಿಂದ ನಾವು ಗುರುಗಳ ಸೇವೆ ಮಾಡ್ತಾ ಇದೀವಿ ಇಲ್ಲಿ ಬಂದು. ಗುರು ಪೌರ್ಣಮಿಯ ತತ್ವ ನಮ್ ಗುರುಗಳೇ ತಿಳಿಸಿದ್ದಾರೆ. ಗುರುಗಳ ಆಶೀರ್ವಾದ ಒಂದಿದ್ರೆ ನಮ್ಗೆ ಎಲ್ಲ ಕಾರ್ಯವೂ ಸಕಲವಾಗಿ ಸುರಕ್ಷಿತವಾಗಿ ಎಲ್ಲವೂ ಸುಲಭವಾಗಿ ನಡೆಯುತ್ತೆ ಅಂತ. ಅದಕ್ಕೋಸ್ಕರ ಗುರುಗಳ ಆಶೀರ್ವಾದಕ್ಕೋಸ್ಕರ ನಾವಿಲ್ಲಿ ಬಂದಿದೀವಿ. ನಿನ್ನೆಯಿಂದಾನೇ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದೀವಿ. ಹೋಮಗಳಿತ್ತು ಬೆಳಗ್ಗೆಯಿಂದ. ಹೋಮಗಳಲ್ಲಿ ಪಾತ್ರರಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀವಿ. ಈಗ ಸುಮಾರು 17 ವರ್ಷಗಳಿಂದ ನಾವು ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಎಷ್ಟೊಂದ್ ಜನ ಪ್ರತಿ ವರ್ಷನೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾರೆ. ಪ್ರತಿ ವರ್ಷನೂ ಒಂದೊಂದು ವಿಶೇಷವಾಗಿ ನಾವು ಪೂಜೆ ಪುನಸ್ಕಾರಗಳನ್ನ ಹೆಚ್ಚಿಸ್ಕೊಂಡೇ ಹೋಗ್ತಾ ಇದೀವಿ. ತುಂಬಾ ಸಂತೋಷ ಆಗುತ್ತೆ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗೋದಕ್ಕೋಸ್ಕರ. ಪ್ರತಿ ವರ್ಷ ಮಾಡ್ತೀವಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಗುರುಗಳ ಆಶೀರ್ವಾದ ತಗೊಂಡು ಹೋಗಿ ಗಿರಿಗಳಲ್ಲಿ. ನನ್ನ ಹೆಸರು ಸುಮನ ಅಂತ. ನಾವು ಸುಮಾರು 7-8 ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಓಂ ಸಾಯಿರಾಮ್. ನಾವು 7 ವರ್ಷಗಳಿಂದ ನಾವು ಗುರುಗಳ ಹತ್ರ ಸೇವೆ ಮಾಡ್ಕೊಂಡಿದೀವಿ. ಪ್ರತಿ ವರ್ಷನೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಇದು. ಮತ್ತೆ ಅನ್ನದಾನ ಎಲ್ಲ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ನಾನು ಇಲ್ಲಿ 8 ವರ್ಷದಿಂದ ನೋಡ್ತಾ ಇದ್ದೀನಿ. ಅದಕ್ ಮುಂಚೆನೂ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಈ ವರ್ಷಗಳಿಂದ 3 ವರ್ಷದಿಂದ ಪಲ್ಲಕ್ಕಿ ಉತ್ಸವನು ಮಾಡ್ತಾ ಇದ್ದಾರೆ. ಬಾಬಾ ಮಂದಿರದವರೆಗೂ ಹೋಗ್ ಬರುತ್ತೆ. ಗುರುಗಳ ಆಶೀರ್ವಾದ ನಿಮ್ಗೆಲ್ರಿಗೂ ಇರ್ಲಿ, ನಮಗೂ ಇರ್ಲಿ ಅಂತ ಕೇಳ್ತೀನಿ. ನಾನು ಸೌಮ್ಯ, ಇಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ. ಓಂ ಸಾಯಿರಾಮ್. ಇವತ್ತು ಗುರು ಪೌರ್ಣಮಿ ಇರೋದ್ರಿಂದ ನಮ್ಮ ಸಾಯಿ ಮಂದಿರದಲ್ಲಿ ತುಂಬಾ ವಿಜೃಂಭಣೆಯಿಂದ ಸಮಾರಂಭನ ಆಚರಿಸ್ತಾ ಇದೀವಿ. ಎಲ್ಲರಿಗೂ ಬಾಬಾ ಒಳ್ಳೇದ್ ಮಾಡ್ಲಿ. ನಮ್ ಗುರುಗಳ ದಯೆಯಿಂದ ಇಲ್ಲಿ ಅನ್ನ ಸಂತರ್ಪಣೆ ಹಾಗೂ 17ನೇ ವರ್ಷದ ಸಮಾರಂಭನ ಆಯ್ಕೆ ಮಾಡ್ಕೊಂಡಿದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ.